ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಲತಾ ಕ್ರಿಯೇಟಿವ್ ಟೀಚರ್. ಇವತ್ತು ನಾನು ಒಂದು ಕ್ರಿಯೇಟಿವ್ ಆಗಿ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಫ್ಲ್ಯಾಗ್ ಚಪಾತಿ ಮಾಡಬೇಕು ಅಥವಾ ಟ್ರೈ ಕಲರ್ ಚಪಾತಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಾವು ಇವತ್ತು ಚಪಾತಿ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ಹೇಗೆ ಮಾಡಿದ್ದೀನಿ ಅಂತಂದೇಳಿ. ಫಸ್ಟು ಕ್ಯಾರೆಟ್ ತೊಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿ 3 ವಿಸಿಲ್ಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಒಂದು ಚಿಕ್ಕ ಬಾಣಲಿಯಲ್ಲಿ ನಾವು ಗ್ರೀನ್ ಕಲರ್ಗಾಗಿ ಸೊಪ್ಪುಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ಫಸ್ಟ್ ತೊಗೊಂಡು ಚೆನ್ನಾಗಿ ನೀರಲ್ಲಿ ತೊಳೆದು ಕಟ್ ಮಾಡಿಬಿಟ್ಟು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಅದು ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರೊಸೀಜರ್ನ ಮಾಡ್ತಾಯಿದ್ದೀನಿ. ಅದಾದ ನಂತರ ಅದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಆನ್ ಆಗಲಿಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹೀಗೆ ನಿಧಾನವಾಗಿ ಬಿಸಿ ನೀರಿಂದ ತೆಗೆದ ಮೇಲೆ ನಾವು ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಹಾಕ್ಕೊಂಡು ನಿಧಾನವಾಗಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡಿದ್ವಲ್ಲ ಅದಕ್ಕೆ ನಾವು ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕೋತೀವಿ. ಈಗ ಕ್ಯಾರೆಟ್ ಕುದ್ದಿದೆ. ಅದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟ್ ಕ್ಯಾರೆಟನ್ನು ರುಬ್ಕೊಳ್ತಾ ಇದ್ದೀವಿ. ಸಣ್ಣಗೆ ಕ್ಲಂಪ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಕ್ಯಾರೆಟನ್ನು ರುಬ್ಕೋಬೇಕಾಗುತ್ತೆ. ಇದು ರೆಡಿ ಆಯಿತು. ನಮ್ಮ ಧ್ವಜದ ಕೇಸರಿ ಬಣ್ಣಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾರೆಟ್ ಪ್ಯೂರಿ. ನೆಕ್ಸ್ಟು ಇದು ಬಂದ್ಬಿಟ್ಟು ನಾನು ಆಗಲೇ ಹೇಳಿದೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೂ ಪಾಲಕ್ ಸೊಪ್ಪನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದು ನಮ್ಮ ತ್ರಿವರ್ಣ ಧ್ವಜದ 3ನೇ ಬಣ್ಣ ಹಸಿರು ಹಾಗೆ ರೆಡಿ ಆಯಿತು. ಬಿಳಿ ಬಣ್ಣಕ್ಕೆ ಏನು ಬೇಕಾಗಿಲ್ಲ. ಹಾಗಾಗಿ ಬರೀ ಖಾಲಿ ಹಿಟ್ಟನ್ನು ಕಲಿಸಿದ್ರೆ ಸಾಕಾಗಿತ್ತು. ಈಗ ಇದು ಬಿಳಿ ಬಣ್ಣಕ್ಕೆ ಹಿಟ್ಟು ರೆಡಿ ಆಯಿತು. ಈಗ ಸ್ವಲ್ಪ ಹಸಿರು ಬಣ್ಣಕ್ಕೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಪ್ಯೂರಿಯನ್ನು, ಗ್ರೀನ್ ಕಲರ್ ಪ್ಯೂರಿಯನ್ನು ಹಿಟ್ಟಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಇದಾದ ನಂತರ ಈಗ ಕೇಸರಿ, ಬಿಳಿ, ಹಸಿರು ಕಲಸಿರ್ತಕ್ಕಂಥ 3 ಹಿಟ್ಟಿನ ಉಂಡೆಗಳನ್ನು ತಗೊಂಡು ಒಟ್ಟಿಗೆ ನಾವು ಏನು ಮಾಡಬೇಕು, ಸೇರಿಸ್ಕೊಂಡು ಲಟ್ಟಣಿಕೆಯಿಂದ ನಿಧಾನವಾಗಿ ಎಲ್ಲವೂ ಜಾಯಿಂಟ್ ಆಗೋ ರೀತಿಯಲ್ಲಿ ನಾವು ಏನು ಮಾಡಬೇಕು, ಲಟ್ಟಿಸ್ಕೋಬೇಕು. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಬರುತ್ತೆ. ಇದು ಶೇಪ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ, ನಾವು ಒಂದು ಚಾಕುವನ್ನು ತೊಗೊಂಡ್ಬಿಟ್ಟು ಅದನ್ನು ನಿಧಾನವಾಗಿ ಶೇಪ್ ಬರೋ ರೀತಿಯಲ್ಲಿ ಅದನ್ನು ಕತ್ತರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಉದ್ದ ಆಗಿಬಿಡುತ್ತೆ ಮತ್ತು ಶೇಪ್ಲೆಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಕರೆಕ್ಟ್ ಶೇಪಲ್ಲಿ ಬರಲಿ ಅಂಥೇಳಿ ನಾನು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದು ತುಂಬ ದೊಡ್ಡದಾಗಿರೋದ್ರಿಂದ ಚಿಕ್ಕ ಶೇಪ್ಸಲ್ಲಿ ನಾನು ಕಟ್ ಮಾಡಿಕೊಂಡು ಕೇಸರಿ, ಬಿಳಿ, ಹಸಿರು ಹಿಟ್ಟನ್ನು ನಾನು ಒಂದೇ ಶೇಪಲ್ಲಿ ತೊಗೊಳ್ತಾ ಇದ್ದೀನಿ. ಈಗ ಕೇಸರಿ ಬಣ್ಣದ್ದು ಸೇಮ್ ಅದೇ ಅಳತೆಯಲ್ಲಿ ನಮಗೆ ಫ್ಲ್ಯಾಗ್ ಪರ್ಫೆಕ್ಟ್ ಬರೋ ರೀತಿಯಲ್ಲಿ ಅದನ್ನು ಜೋಡಿಸ್ಕೋಬೇಕು. ಆ್ಯಕ್ಚುಲಿ ಹಾಗೇ ನಾವು ಲಟ್ಟಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು, ಅದು ಶೇಪ್ಲೆಸ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಮಾಡಿದ್ದು. ಈಗ ಇದಕ್ಕೆ ನಾವು ಧ್ವಜ ಏನೋ ರೆಡಿ ಆಯಿತು. ಅದಕ್ಕೆ ನಮಗೆ ಒಂದು ಸ್ವಲ್ಪ ಸೈಡ್ಗೆ ಒಂದು ನಾವು ನಾರ್ಮಲ್ ಚಿಕ್ಕ ಆಟ ಆಡೋ ಮಕ್ಕಳದ್ದು ಧ್ವಜ ಆದರೆ ಒಂದು ಪೈಪ್ ಬರುತ್ತಲ್ಲ, ಒಂದು ಕಂಬ ಬರುತ್ತಲ್ವ, ಆ ಕಂಬದ ರೀತಿಗೆ ನಾನು ಎಲ್ಲ ಉಳಿದಿರೋ ಹಿಟ್ಟನ್ನು ಮಿಕ್ಸನ್ನು ರೌಂಡ್ ಮಾಡಿಬಿಟ್ಟು ಅದನ್ನು ನಾನು ಅದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಪರ್ಫೆಕ್ಟ್ ಶೇಪ್ ಕಾಣ್ತಾ ಇದೆ. ಈಗ ಕೆಳಗಡೆ ಧ್ವಜದ ಕಂಬವನ್ನು ಕೂಡ ನಾನು ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ.
ಸೊ ಅದೇ ಸೇಮ್ ಕಲರ್ ಉಳಿದಿರೋ ಇದರಿಂದ ಸೇರಿಬಿಟ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ಚಿಕ್ಕ ಕಂಬವನ್ನು ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡಿಬಿಟ್ಟು ನೀಟಾಗಿ ಲಟ್ಟಿಸ್ಕೊಳ್ಬೇಕು. ಸೊ ಒಂದು ಪರ್ಫೆಕ್ಟ್ ಶೇಪ್ ಸೇಮ್ ಧ್ವಜದ ಥರ ಬಂತು. ಈಗ ಅದನ್ನು ನಾನು ಹಂಚಲ್ಲಿ ಹಾಕಿ ನಿಧಾನವಾಗಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಎಸ್. ಸೊ ಈಗ ನಾವು ಸ್ಟವನ್ನು ಆಫ್ ಮಾಡಿಬಿಟ್ಟು ನಾನು ಅದನ್ನು ಪ್ಲೇಟ್ಗೆ ತೊಗೊಳ್ತಾ ಇದ್ದೀನಿ. ಸ್ವತಂತ್ರ ದಿನಕ್ಕಾಗಿ ನಾನು ಮಾಡಿರ್ತಕ್ಕಂಥ ಧ್ವಜದ ಚಪಾತಿ ರೆಡಿಯಾಗಿದೆ. ಇದಾಗಿತ್ತು ಇಂದಿನ ವಿಡಿಯೋ. ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.